ಮಾಡಿದ್ದಾರೆ. ಅದನ್ನೆಲ್ಲ ನೀವು ಅಧ್ಯಯನ ಮಾಡಿದ್ದೀರಿ. ಇದೀಗ 4ನೆಯ ಸರ್ಗದ ಪ್ರಾರಂಭ. ಅಥೈಷ ಸಲ್ಲೋಕದಯಾ ಸುಧಾರ್ದ್ರಯಾ ಸದಾಗಮಸ್ತೇನ ನಿರಾಸಕಾಮಯಾ ರಮಾವರಾವಾಸ ಭುವಾ ವಿಶಾರದೋ ವಿಶಾಲಯಾ ಚಿಂತಯದಾತ್ಮನೋ ಧಿಯಾ. ಶ್ರೀಮದಾಚಾರ್ಯರು ಚಿಂತನೆ ಮಾಡಿದರಂತೆ. ಶ್ರೀಮದ್ ಆಚಾರ್ಯರ ಬುದ್ಧಿ ಹೇಗಿತ್ತು ಅಂತ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಶ್ರೀಮದ್ ಆಚಾರ್ಯರ ಬುದ್ಧಿಯಲ್ಲಿ ಎಲ್ಲ ಸಜ್ಜನರ ಮೇಲೆ ಅಷ್ಟು ಪ್ರೀತಿ, ಅಭಿಮಾನ, ವಾತ್ಸಲ್ಯ, ದಯೆ ಅವರಿಗಿದೆ. ಎಲ್ಲ ತಂದೆ ತಾಯಿಗಳಿಗೆ ತಮ್ಮ ತಮ್ಮ ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿ ಇರುತ್ತೆ. ಗುರುಗಳಿಗೆ ತಮ್ಮ ಶಿಷ್ಯರ ಬಗ್ಗೆ ಕಾಳಜಿ ಇರುತ್ತದೆ. ಶ್ರೀಮದಾಚಾರ್ಯರು ಒಬ್ಬರಿಗೆ ಇಬ್ಬರಿಗೆ ಗುರುಗಳಲ್ಲ, ಜಗದ್ಗುರುಗಳು. ತ್ರೈಲೋಕ್ಯಾಚಾರ್ಯರು ಅಂತಾರೆ, ಜಗದ್ಗುರುಗಳು ಅಂತಾರೆ ಶ್ರೀಮದಾಚಾರ್ಯರು. ಹೀಗಾಗಿ ಜಗತ್ತಿನೊಳಗಿರುವ ಎಲ್ಲ ಸಜ್ಜನರು ಕೂಡ ಶ್ರೀಮದಾಚಾರ್ಯರಿಗೆ ಶಿಷ್ಯರು ಅನ್ನುವುದಕ್ಕಾಗಿ ಎಲ್ಲ ಸಜ್ಜನರು ಉದ್ಧಾರ ಮಾಡಬೇಕು ಅನ್ನುವಂತಹ ಒಂದು ವಿಶೇಷವಾದ ಆಲೋಚನೆ, ಆ ಕಳಕಳಿ ಅವರ ಮನಸ್ಸಿನಲ್ಲಿದೆ. ಯಾರೆಲ್ಲ ವೇದಗಳಿಗೆ, ಶಾಸ್ತ್ರಗಳಿಗೆ, ಇತಿಹಾಸ ಪುರಾಣಗಳಿಗೆ ತಪ್ಪು ಅರ್ಥಗಳನ್ನು ಹೇಳುತ್ತಾರೆ, ಅದರ ಬಗ್ಗೆ ಸರಿಯಾದ ಚಿಂತನೆಯನ್ನು ಮಾಡೋದಿಲ್ಲ,